ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನಿಕ ಜೀವನ ಶೈಲಿ ಅನೇಕ ರೋಗಗಳಿಗೆ ತುತ್ತಾಗುವಂತೆ ಮಾಡುತ್ತೆ. ಅದರಲ್ಲೂ ಒತ್ತಡದ ಜೀವನ, ವ್ಯಾಯಾಮದ ಕೊರತೆ, ಪೌಷ್ಟಿಕ ಆಹಾರದ ಕೊರತೆಯಿಂದ ಜನರು ಆರ್ಥರೈಟಿಸ್ಗೆ ಗುರಿಯಾಗ್ತಾ ಇದ್ದಾರೆ. ಅದರಲ್ಲೂ ಜಾಯಿಂಟ್ ಪೇನ್ ಮನುಷ್ಯನನ್ನ ಹಿಂಡಿ ಹಿಪ್ಪಿ ಮಾಡ್ತಾ ಇದೆ. ಹಾಗೆ ಬೆನ್ನು ನೋವು, ಸೊಂಟ ನೋವಿನ ಸಮಸ್ಯೆ ಅನ್ನೋದು ಮಾರಣಾಂತಿಕವಾಗಿ ಕಾಡುವಂತ ಕಾಯಿಲೆ ಅಲ್ಲದಿದ್ರು ಒಂದೇ ಸಮನೆ ನೋವು ಕೊಟ್ಟು ಮಾನಸಿಕ ಹಾಗೆ ದೈಹಿಕ ಶಾಂತಿಯನ್ನ ಭಂಗಗೊಳಿಸುತ್ತೆ. ಸಮರ್ಪಕ ಭಂಗಿಯಲ್ಲಿ ಕುಳಿತುಕೊಳ್ಳದೇ ಇರೋದು, ನಿರಂತರವಾಗಿ ಭಾರವಾದ ವಸ್ತುಗಳನ್ನು ಎತ್ತೋದು, ವಯಸ್ಸು ಜೊತೆಗೆ ತೂಕದಲ್ಲಿ ಹೆಚ್ಚಳ ಸೇರಿದಂತೆ ಅನೇಕ ಕಾರಣಗಳಿಂದ ಬೆನ್ನು ನೋವು ಕಾಣಿಸಿಕೊಳ್ಳುತ್ತೆ. ಇನ್ನು ವಯೋಸಹಜ ಕಾಯಿಲೆಯಿಂದ ಹಿಪ್ ರಿಪ್ಲೇಸ್ಮೆಂಟ್, ನೀ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇದೀಗ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯ ಇದೆ. ಅದುವೇ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ. ಹಾಗಿದ್ರೆ ಈ ಸರ್ಜರಿಯ ಉಪಯೋಗ ಏನು, ವಿಧಾನ ಹೇಗಿರುತ್ತೆ, ಯಾರು ಈ ಚಿಕಿತ್ಸೆಯ ಮೊರೆ ಹೋಗಬಹುದು ಅಂತ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡೈರೆಕ್ಟರ್ ಆಫ್ ಆರ್ಥೋಪೆಡಿಕ್ಸ್ ಅಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಫೋರ್ಟಿಸ್ ಹಾಸ್ಪಿಟಲ್ ಬೆಂಗಳೂರಿನ ಡಾಕ್ಟರ್ ನಾರಾಯಣ್ ಹುಲ್ಸೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಮೊದಲಾಗಿ ಸೀನಿಯರ್ ಡಾಕ್ಟರ್ ಆಗಿರೋದ್ರಿಂದ ನಿಮಗೆ ಈ ಪ್ರಶ್ನೆ ಕೇಳ್ಬೋದು ಅಂತ. ಟ್ರೆಡಿಷನಲ್ ವೇ ಆಫ್ ಸರ್ಜರಿಯನ್ನ ಬಹಳ ನೋಡಿರ್ತೀರಾ. ಜೊತೆಗೆ ಇತ್ತೀಚೆಗೆ ಬಂದಂತ ಅತ್ಯಾಧುನಿಕವಾಗಿ ಯಾವ ರೀತಿಯಾದಂಥ ಸರ್ಜರಿ ವೇ, ಫಾರ್ ಎಕ್ಸಾಂಪಲ್ ರೋಬೋಟಿಕ್ ಸರ್ಜರಿ, ಇದನ್ನು ಕೂಡ ಪರ್ಫಾರ್ಮ್ ಮಾಡಿರ್ತೀರಾ. ಬೇಸಿಕ್ ಡಿಫ್ರೆನ್ಸ್ ಏನ್ ಕಾಣಿಸುತ್ತೆ ನಿಮಗೆ ಡಾಕ್ಟರ್, ಟ್ರೆಡಿಷನಲ್ ವೇ ಟು ರೋಬೋಟಿಕ್ ಸರ್ಜರಿಗೆ? ಈ ಸರ್ಜರಿಗಳು ಅಂದರೆ ಶಸ್ತ್ರಚಿಕಿತ್ಸೆಗಳು ಸುಮಾರು ಸಾವಿರಾರು ವರ್ಷಗಳಿಂದ ಹಾಗೆ ಡೆವಲಪ್ ಆಗ್ತಾನೆ ಬರ್ತಾನೆ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ಬಹಳ ಹಳೆ ಕಾಲದಲ್ಲಿ ಇವನ್ ಆಯುರ್ವೇದದಲ್ಲೂ ಸಹ ಬೇರೆ ಬೇರೆ ರೀತಿಯ ಸರ್ಜರಿಗಳನ್ನು ನಡ್ಕೊಂಡು ಬರ್ತಾನೆ ಇವೆ. ಬಟ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಸರ್ಜರಿ ಆ್ಯಂಡ್ ದ ರಿಸಲ್ಟ್ಸ್ ಎಷ್ಟೋ ವರ್ಷಗಳಲ್ಲಿ ಏನು ಹೇಳಿ ಹೊಸ ಹೊಸ ಬದಲಾವಣೆಗಳು, ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾನೆ ಹೋಗ್ತಾನೇ ಇವೆ. ಎಷ್ಟೊಂದು ಬಂದಿವೆ, ಎಷ್ಟೊಂದು ಹೋಗಿದ್ದೂ ಇದೆ, ನಮ್ಗೆ ಗೊತ್ತು. ಅದೇ ರೀತಿಯಲ್ಲಿ ಇತ್ತೀಚೆಗೆ ಸುಮಾರು ಒಂದು 2 ದಶಕಗಳಿಂದ ರೊಬೋಟಿಕ್ ತಂತ್ರಜ್ಞಾನಗಳು ಬಂದಿವೆ. ರೊಬೋಟಿಕ್ ತಂತ್ರಜ್ಞಾನಗಳು ಅಂತಂದರೆ, ರೊಬೋಟಿಕ್ ಒಂದು ಎಲೆಕ್ಟ್ರಾನಿಕ್ ಒಂದು ದೊಡ್ಡ ಉಪಕರಣ. ಈ ಉಪಕರಣಗಳನ್ನು ಬೇರೆ ಬೇರೆ ರೀತಿಯ ಆಪರೇಷನ್ಗಳಿಗೆ ಉಪಯೋಗಿಸ್ತೀವಿ. ಮುಖ್ಯವಾಗಿ ಈ ರೋಬೋಟ್ಗಳೇನು ಅಂತಂದರೆ, ಮನುಷ್ಯ ಹೇಳಿದ್ದನ್ನು ಹೇಳ್ದಂಗೆ ಕೇಳುತ್ತೆ. ರೋಬೋ ಅದರ ನಿಜವಾದ ಅರ್ಥ ಏನು ಅಂತಂದರೆ ಗುಲಾಮ ಅನ್ನೋ ಥರ. ಅಂದರೆ ಮನುಷ್ಯ ಏನು ಹೇಳ್ತಾನೋ ಅದು ನಿಜವಾಗಿ ಅದೇ ಥರ ಕೇಳಿಸುತ್ತೆ. ನೀವೆಲ್ಲ ನೋಡಿರ್ಬೋದು, ನಾವೆಲ್ಲ ತುಂಬ ಎಕ್ಯುರೇಟಾಗಿ ಒಂದು ಡ್ರಾಯಿಂಗ್ ಮಾಡಬೇಕು, ಒಂದು ಲೈನ್ ಎಳಿಬೇಕು ಕೈಯಲ್ಲಿ ಅಂತ ಟ್ರೈ ಮಾಡ್ತಾನೆ ಇರ್ತೀವಿ. ಉದಾಹರಣೆ, ನಿಮ್ಮ ಕೈಯಲ್ಲಿ ಒಂದು ಪೆನ್ ಕೊಟ್ಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಎಳಿ ಅಂತಂದರೆ ಆಲ್ಮೋಸ್ಟ್ ನಮ್ಮ ಕೈಯಲ್ಲಿ ಆಗೋದಿಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು. ಬಟ್ ಅದೇ ಕಮಾಂಡನ್ನು ನೀವು ರೋಬೋಟಿಗೆ ಹೇಳಿದ್ರೆ, ಒಂದು ಲೈನನ್ನು ಸ್ಟ್ರೇಟಾಗಿ ಎಳಿ ಅಂತಂದರೆ ಅದು ಸ್ಟ್ರೇಟ್ ಮಾತ್ರ ಎಳೆಯುತ್ತೆ ಹೊರತು ಅದಕ್ಕೆ ಅದನ್ನು ಡೊಂಕ್ ಮಾಡೋದಕ್ಕೆ ಬುದ್ಧಿನೂ ಇರೋದಿಲ್ಲ, ಅದ್ರ ಕೈಯಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯತೆಯೂ ಇರೋದಿಲ್ಲ. ಆದ್ದರಿಂದ ಈ ರೊಬೋಟಿಕ್ ತಂತ್ರಜ್ಞಾನ ಏನು ಮಾಡುತ್ತೆ ಅಂತಂದರೆ, ಮನುಷ್ಯ ರಿಪೀಟೆಡ್ಡಾಗಿ ಮಾಡುವಂಥ ಕೆಲಸಗಳನ್ನು ಒಂದೇ ರೀತಿಯಲ್ಲಿ ಬಹಳಷ್ಟು ಪ್ರಿಸಿಷನ್ ಆಗಿ, ಬಹಳಷ್ಟು ಎಕ್ಯುರೇಟಾಗಿ ಮಾಡುತ್ತೆ. ಸೊ ಉದಾಹರಣೆಗೆ, ಶಸ್ತ್ರಚಿಕಿತ್ಸೆಯಲ್ಲಿ ಬೇರೆ ಬೇರೆ ರೀತಿಯ ರೊಬೋಟಿಕ್ಗಳಿವಾಗ ಜಗತ್ತಿನಾದ್ಯಂತ ಸುಮಾರು ಒಂದು 10 ವರ್ಷಗಳಿಂದ ಬರ್ತಾನೆ ಇದೆ. ಸೊ ಮುಖ್ಯವಾಗಿ ಏನು ಅಂತಂದರೆ, ಈ ರೊಬೋಟಿಕ್ ತಂತ್ರಜ್ಞಾನಗಳನ್ನು ಉಪಯೋಗಿಸ್ಕೊಂಡಾಗ ಎಸ್ಪೆಷಲಿ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳು, ಹೊಸ ಹೊಸ ದೇಹದ ಭಾಗಗಳನ್ನು ನಾವು ಒಳಗಡೆ ಅಳವಡಿಸಬೇಕು ಅಂತಂದರೆ ಅದನ್ನು ಅದೇ ಆ್ಯಂಗಲ್ನಲ್ಲಿ, ಅದೇ ಎತ್ತರದಲ್ಲಿ, ಅದೇ ಡೈರೆಕ್ಷನ್ನಲ್ಲಿ ಅದನ್ನು ಅಳವಡಿಸ್ಬೇಕಾಗುತ್ತೆ. ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಬೇರೆ ಬೇರೆ ದಿಕ್ಕುಗಳಲ್ಲಿ ಅದನ್ನು ಕರೆಕ್ಟಾಗಿ ಹಾಕೋದಕ್ಕೆ ಬಹಳ ಕಷ್ಟ. ಈ ಥರ ಯಂತ್ರಗಳು, ಮ್ಯಾನ್ಯುವಲ್ ಇನ್ಸ್ಟ್ರೂಮೆಂಟ್ಗಳು ಬಂದವು, ಆಮೇಲೆ ಕಂಪ್ಯೂಟರ್ ನ್ಯಾವಿಗೇಷನ್ ಅಂತ ಬಂತು. ಈಗ ಇತ್ತೀಚೆಗೆ ರೊಬೋಟಿಕ್ ತಂತ್ರಜ್ಞಾನ ಅಂತ ಬಂದಿದೆ. ಈ ತಂತ್ರಜ್ಞಾನದ ಮೂಲಕ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಈ ಹೊರಗಡೆಯಿಂದ ಆರ್ಟಿಫಿಷಿಯಲ್ ವಸ್ತುಗಳನ್ನು ನಮ್ಮ ದೇಹದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಂದರೆ ಅದನ್ನು ಒಂದು ಸರಿಯಾದ ಆ್ಯಂಗಲ್ಗಳಲ್ಲಿ ಈ ಒಂದು ತಂತ್ರಜ್ಞಾನದ ಮೂಲಕ ಅಳವಡಿಸ್ತೀವಿ. ಅದೇ ರೊಬೋಟಿಕ್ ತಂತ್ರಜ್ಞಾನ ಅಂತ. ಉದಾಹರಣೆಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳಲ್ಲಿ ಈ ರೊಬೋಟಿಕ್ ತಂತ್ರಜ್ಞಾನವನ್ನು ಜಗತ್ತಿನಾದ್ಯಂತ ಸುಮಾರು ಒಂದು 15-20 ವರ್ಷಗಳಿಂದ ನಡೀತಾನೆ ಇದೆ. ತುಂಬ ಒಂದು ಪ್ರಯೋಜನವನ್ನು ಜನರು ಕಂಡುಕೊಂಡಿದ್ದಾರೆ. ಅದಕ್ಕೆ ನಂಬರ್ ಆಫ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಸು ರೊಬೋಟ್ಗಳ ಮೂಲಕ ಉಪಯೋಗಿಸೋದು ಬಹಳಷ್ಟು ಜಾಸ್ತಿ ಆಗಿರೋದನ್ನು ನಾವಿವಾಗ ನೋಡ್ತಾನೇ ಇದ್ವಿ. ಉದಾಹರಣೆಗೆ, ಒಂದು 5-6 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ರೊಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳ ಒಂದು ಹೆಸರೇ ಇರಲಿಲ್ಲ. ಬಟ್ ಇವಾಗ ಅದು ಆಲ್ಮೋಸ್ಟ್ ಬೇರೆ ಬೇರೆ ಒಂದು ಸಿಟಿಗಳಲ್ಲಿ 1-2 ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ರೊಬೋಟಿಕ್ ತಂತ್ರಜ್ಞಾನ ಬರ್ತಾನೇ ಇದೆ. ಯಾಕೆ ಬರ್ತಾ ಇದೆ ಅಂತಂದರೆ, ಅದನ್ನು ಉಪಯೋಗಿಸುವಂತಹ ಸರ್ಜನ್ಗಳು,
ಅದನ್ನು ಉಪಯೋಗಿಸ್ಕೊಂಡಿರುವಂತಹ ಪೇಷಂಟ್ಗಳು ಇಬ್ಬರೂ ಅದರ ಒಂದು ಪ್ರಯೋಜನವನ್ನು ಪ್ರತಿನಿತ್ಯ ಕಾಣ್ತಾನೆ ಇದ್ದಾರೆ. ಇದು ನಿಂತ ನೀರಲ್ಲ, ಬಟ್ ಏನು ಹೇಳಿ ಇನ್ನೂ ಇಂಪ್ರೂವ್ ಆಗುತ್ತೆ, ಆಗ್ತಾನೆ ಇರುತ್ತೆ, ಇನ್ನೂ ಅದರ ಉಪಯೋಗ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ರೊಬೋಟಿಕ್ಗಳು ಐ ಥಿಂಕ್ ದೇ ಹ್ಯಾವ್ ಕಮ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್. ಯಾಕೆ ಅಂತಂದರೆ ಅದು ದೇ ಗಿವ್ ಲಾಟ್ ಆಫ್ ಪ್ರಿಸಿಷನ್ ಇನ್ ಟರ್ಮ್ಸ್ ಆಫ್ ಸರ್ಜರಿ. ಎಸ್, ಇಲ್ಲಿ ಡಾಕ್ಟರ್ಗೆ ಒಂದು ರೈಟ್ ಹ್ಯಾಂಡ್ ಸಿಕ್ಕಾಗೆ ಆಯಿತು ರೋಬೋಟಿಕ್ ಸರ್ಜರಿ ಅಂತ. ಆ ರೋಬೋಟಿಕ್ ಆರ್ಮ್ ಅಸಿಸ್ಟೆನ್ಸ್ ಪೇಷಂಟ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅನ್ನೋದು. ಹೌದು. ಸೊ ಆಲ್ ದೀಸ್ ಟೆಕ್ನಾಲಜೀಸ್ ಆರ್ ಪೇಷಂಟ್ ಓರಿಯೆಂಟೆಡ್. ಪೇಷಂಟ್ಗೆ ರಿಸ್ಕ್ ಬೆನಿಫಿಟ್ ಏನು ಅನ್ನೋದನ್ನು ಅನಾಲಿಸಿಸ್ ಮಾಡಿರ್ತೀವಿ. ಉದಾಹರಣೆಗೆ ನೀ ರಿಪ್ಲೇಸ್ಮೆಂಟ್ಗಳನ್ನು ಒಂದು 2 ವರ್ಷಗಳಿಂದ ನಾವು ಫೋರ್ಟಿಸ್ ಆಸ್ಪತ್ರೆಗಳಲ್ಲಿ ಮಾಡ್ತಾನೆ ಇದ್ದೀವಿ. ಆವತ್ತಿನಿಂದ ಇದುವರೆಗೆ ಸುಮಾರು 1200 ಜನರಿಗೆ ನಾನು ಈ ಆಪ್ರೇಷನನ್ನು ಮಾಡಿದ್ದೀನಿ. ಅದರ ಅರ್ಥ ಏನು ಅಂತಂದರೆ ತುಂಬ ಜನ ಇದರ ಪ್ರಯೋಜನವನ್ನು ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದ್ದಾರೆ. ನೀವು ನೋಡ್ಬೋದು, ಅಣ್ಣ ತಮ್ಮ ಬಂದಿರ್ತಾರೆ ಸೇಮ್ ಆಪ್ರೇಷನ್ಗೆ, ಗಂಡ ಹೆಂಡತಿ ಬಂದಿರ್ತಾರೆ. ತುಂಬ ಜನ ಈ ಆಪ್ರೇಷನ್ನ ಪ್ರಯೋಜನ ಪಡ್ಕೊಂಡು ಇನ್ನಷ್ಟು ಜನರಿಗೆ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಆ್ಯಕ್ಚುಲಿ ಏನಾಗುತ್ತೆ ಆಪ್ರೇಷನಿಂದ ಅಂತಂದರೆ, ಈ ಆಪ್ರೇಷನ್ ಮೂಲಕ ನಾವು ಒಳಗಡೆ ಈ ಒಂದು ಕೃತಕ ನೀ ರಿಪ್ಲೇಸ್ಮೆಂಟ್ನ ಅಳವಡಿಸೋದನ್ನು ಬಹಳ ಅಕ್ಯುರೇಟಾಗಿ ಅಳವಡಿಸ್ತೀವಿ. ಇದರಿಂದ ಬೇರೆ ಬೇರೆ ಉಪಯೋಗಗಳನ್ನು ನಾವು ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಏನು ನೋಡ್ತಾ ಇದ್ದೀವಿ ಅಂತಂದರೆ, ಆಪ್ರೇಷನ್ ಆದಮೇಲೆ ನಾವು ಎಕ್ಸ್ರೇಗಳನ್ನು ಮಾಡ್ತೀವಿ. ಆ ಎಕ್ಸ್ರೇಗಳನ್ನು ಮಾಡಿ ಒಳಗಡೆ ಹಾಕಿರುವಂತಹ ಒಂದು ನೀ ರಿಪ್ಲೇಸ್ಮೆಂಟ್ ಉಪಕರಣ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನೋಡ್ತೀವಿ. ಅದನ್ನು ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಈ ಆಪ್ರೇಷನ್ ರೋಬೋಟ್ಗಳಿಗೆ ಮಾಡಿರುವಂತಹ ಒಂದು ಪೇಷಂಟ್ಗಳಿಗೂ ಬೇರೆ ಪೇಷಂಟ್ಗಳಿಗೂ ಎಷ್ಟೊಂದು ಎಕ್ಯುರೇಟ್ ಆಗಿರುತ್ತೆ ಅನ್ನೋದನ್ನು ನಾವು ಕಂಡುಕೊಂಡಿದ್ದೀವಿ. ಉದಾಹರಣೆಗೆ ರೋಬೋಟ್ಗಳ ಮೂಲಕ ಮಾಡಿರುವಂತಹ ಪೇಷಂಟ್ಗಳ ಎಕ್ಸ್ರೇ ತುಂಬ ಚೆನ್ನಾಗಿರುತ್ತೆ ಕಂಪೇರ್ ಟು ಅದರ್. ಅಂದರೆ ನಾವು ಏನು ಹೇಳ್ಬೋದು ಅಂತಂದರೆ, ಟೆಕ್ನಿಕಲಿ ರೋಬೋಟ್ಗಳ ಮೂಲಕ ಮಾಡಿರುವಂತಹ ನೀ ರಿಪ್ಲೇಸ್ಮೆಂಟ್ಗಳು ಚೆನ್ನಾಗಿರುತ್ತೆ. ಈ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ, ಜಾಸ್ತಿ ಪ್ರಿಸಿಷನ್ ಹಾಕಿರೋದ್ರಿಂದ ಬಹಳಷ್ಟು ಪ್ರಯೋಜನಗಳು ಪೇಷಂಟ್ಗಳಿಗೆ ಆಗ್ಬೋದು. ಉದಾಹರಣೆಗೆ ಅದು ಬಹಳಷ್ಟು ದಿನಗಳ ಕಾಲ ಕೆಲಸ ಮಾಡ್ಬೋದು, ಚೆನ್ನಾಗಿ ಕೆಲಸ ಮಾಡ್ಬೋದು, ಮಾಡುವಂಥ ಎಫರ್ಟ್ ಕಡಿಮೆ ಆಗುತ್ತೆ ಸರ್ಜನಿಗೆ. ಅದರಿಂದ ಏನಾಗುತ್ತೆ ಅಂತಂದರೆ ಬ್ಲೀಡಿಂಗ್ ಕಡಿಮೆ ಆಗ್ಬೋದು, ಪೇಯ್ನ್ ಕಡಿಮೆ ಆಗ್ಬೋದು. ಇನ್ಫ್ಯಾಕ್ಟ್ ಫೋರ್ಟಿಸ್ನಲ್ಲಿ ನಾವು ಈ ಆಪ್ರೇಷನ್ಗಳು ಸುಮಾರು 10-15 ವರ್ಷಗಳಿಂದ ಮಾಡ್ತಾನೇ ಇದ್ವಿ ಮ್ಯಾನ್ಯುವಲ್ ನಾನ್ ರೋಬೋಟಿಕ್ಗಳ ಮೂಲಕ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಮುಂಚೆ 4-5 ದಿನಗಳ ನಂತರ ಹೋಗುವಂತಹ ಪೇಷಂಟ್ಗಳು ಇವಾಗೆಲ್ಲ 1 ದಿನಕ್ಕೋ 2 ದಿನಕ್ಕೋ ಡಿಸ್ಚಾರ್ಜ್ ಹಾಕ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಸೊ ಇವೆಲ್ಲ ಬಹಳಷ್ಟು ಒಂದು ಡಿಫ್ರೆನ್ಸ್ಗಳನ್ನು ನಾವು ಕಂಡುಕೊಂಡಿದ್ದೀವಿ. ಏನೇ ಆದ್ರೂ ಯಾವುದೇ ಟೆಕ್ನಾಲಜಿ ಬಂದ್ರೂ ಅದನ್ನು ಉಪಯೋಗಿಸಿ ಬಹಳಷ್ಟು ವರ್ಷಗಳ ಕಾಲ ನೋಡಿದಾಗೇ ಅದು ಲಾಂಗ್ ಟರ್ಮಲ್ಲಿ ಹೇಗೆ ಉಪಯೋಗ ಕೊಡುತ್ತೆ ಅನ್ನೋದು ಗೊತ್ತಾಗತ್ತೆ. ಬಟ್ ಈ ಸ್ಟೇಜಲ್ಲಿ ಹಲವಾರು ಒಂದು ಪೇಷಂಟ್ಗಳಿಗೆ ಆಗಿರುವಂತಹ ಉಪಯೋಗಗಳನ್ನು ನಾವು ನೋಡಿದ್ದೀವಿ. ಎಸ್ ಡಾಕ್ಟರ್, ಇಲ್ಲಿ ಬಹಳ ಮುಖ್ಯವಾಗಿ ಡೇ ಅಂದರೆ ಏನು, ಜೊತೆಗೆ ಡೇ ಹಿಪ್ ರಿಪ್ಲೇಸ್ಮೆಂಟಲ್ಲಿ ಟ್ರೆಡಿಷನಲ್ಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದು. ಹೌದು, ಡೈರೆಕ್ಟ್ ಆ್ಯಂಟೀರಿಯರ್ ಅಪ್ರೋಚ್ ಹಿಪ್ ರಿಪ್ಲೇಸ್ಮೆಂಟ್ ಅಂತ ಕರಿತೀವಿ. ಹಿಪ್ ಅನ್ನೋದು ನಮ್ಮ ತೊಡೆ ಹೊಟ್ಟೆಗೆ ಸೇರುವಂಥ ಜಾಗದಲ್ಲಿರುವಂತಹ ಒಂದು ಜಾಯಿಂಟ್. ಈ ಹಿಪ್ ಜಾಯಿಂಟು ಬಹಳಷ್ಟು ಜನರಿಗೆ ಸವಕಳಿ ಆಗುತ್ತೆ. ವೆಸ್ಟರ್ನ್ ಕಂಟ್ರಿಗಳಲ್ಲಿ ಅದು ಬಹಳಷ್ಟು ಜನರಿಗೆ ಸವಕಳಿ ಆಗುತ್ತೆ. ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆ. ನಮ್ಮ ದೇಶದಲ್ಲಿ ನೀವೆಲ್ಲ ನೋಡಿರ್ಬೋದು, ಮೊಣಕಾಲುಗಳ ತೊಂದರೆ ಜಾಸ್ತಿ. ಹಾಗಂತ ತುಂಬ ಜನ ಹಿಪ್ ಜಾಯಿಂಟ್ನಿಂದ ಆ ಒಂದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ನ ತೊಂದರೆ ಇರೋರಿದ್ದಾರೆ. ಅವರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ. ಅದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಆರ್ಟಿಫಿಷಿಯಲ್ ಮೆಟಲ್ನ ಮೂಲಕ ಹಿಪ್ನ ಬಾಲ್ ಆ್ಯಂಡ್ ಸಾಕೆಟ್ಗಳನ್ನು ನಾವು ಚೇಂಜ್ ಮಾಡ್ತೀವಿ. ಇದನ್ನು ಬಹಳಷ್ಟು ವಿಧಾನಗಳಿಂದ ಮಾಡ್ತೀವಿ. ತುಂಬ ಕಾಮನ್ನಾಗಿ ಅದನ್ನು ಪೋಸ್ಟೀರಿಯರ್ ಅಪ್ರೋಚ್, ಅಂದರೆ ನಮ್ಮ ತೊಡೆಯ ಹಿಂಭಾಗದಿಂದ ಕಟ್ ಮಾಡಿ ಒಳಗಡೆ ಹೋಗಿ ಅದನ್ನು ಅಳವಡಿಸ್ತೀವಿ. ಈ ಒಂದು ಅಪ್ರೋಚಿನಲ್ಲಿ DAA ಅಥವಾ ಡೈರೆಕ್ಟ್ ಆ್ಯಂಟೀರಿಯರ್ ಅಪ್ರೋಚ್ ಅಂತಂದರೆ ಇತ್ತೀಚೆಗೆ ಅದು ಅಮೇರಿಕದಂಥ ರಾಷ್ಟ್ರಗಳಲ್ಲಿ ಬಹಳ ಒಂದು ಪಾಪ್ಯುಲರ್ ಆಗಿರುವಂಥ ಅಪ್ರೋಚು. ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ತೊಡೆಯ ಹಿಂಭಾಗದಲ್ಲಿ ಯಾವುದೇ ರೀತಿ ಕಟ್ ಮಾಡಲ್ಲ, ತೊಡೆಯ ಮುಂಭಾಗದಲ್ಲಿ ಕಟ್ ಮಾಡ್ತೀವಿ. ಇದರ ಅರ್ಥ ಏನು ಅಂತಂದರೆ, ಪೇಷಂಟ್ಗಳಿಗೆ ಆ ಒಂದು ಕಟ್ ಮಾಡುವಂತಹ ಒಂದು ಕಲೆ ಬಹಳಷ್ಟು ಚಿಕ್ಕದಾಗಿರುತ್ತೆ. ಅದರಿಂದ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಒಂದು ಒಳಗಡೆ ಆಪ್ರೇಷನ್ ಮಾಡಬೇಕಾದ್ರೆ ಹಿಂಭಾಗದಿಂದ ಕಟ್ ಮಾಡಿದಾಗ ಹಿಪ್ ಜಾಯಿಂಟ್ನ ಸುತ್ತಲಿರುವಂತಹ ಭಾಳಷ್ಟು ಮಸಲ್ಗಳನ್ನು ನಾವು ಕಟ್ ಮಾಡಿ ಒಳಗಡೆ ಹೋಗುವಂಥ ಒಂದು ಅವಶ್ಯಕತೆ ಇರುತ್ತೆ. ಈ ಡೈರೆಕ್ಟ್ ಆ್ಯಂಟೀರಿಯರ್ ಅಪ್ರೋಚ್ ಅಥವಾ ಮುಂಭಾಗದಲ್ಲಿ ಕಟ್ ಮಾಡಿರೋದ್ರಿಂದ ಅಲ್ಲಿರುವಂತಹ ಹಿಪ್ನಲ್ಲಿರುವಂತಹ ಯಾವುದೇ ಮಸಲ್ಗಳು ಬಹಳ ಮುಖ್ಯ ನಮ್ಮ ಚಲನವಲನೆಗೆ. ಆ ಒಂದು
ಮಸಲ್ಗಳನ್ನು ಚೂರೂ ಕಟ್ ಮಾಡದೆ ಹಿಪ್ ರಿಪ್ಲೇಸ್ ಮಾಡಿರೋದ್ರಿಂದ ರಿಕವರಿ ಬೇಗನೆ ಆಗುತ್ತೆ. ಸೊ ಈ ಅಪ್ರೋಚ್ನಲ್ಲಿರುವಂಥ ಒಂದು ಮುಖ್ಯವಾದ ಅಡ್ವಾಂಟೇಜ್ ಏನು ಅಂತಂದರೆ, ಒಂದು ಕಲೆ ಚಿಕ್ಕದಾಗಿರುತ್ತೆ, ಬ್ಲೀಡಿಂಗ್ ಕಡಿಮೆ ಆಗಿರುತ್ತೆ, ದೇಹದ ಮುಂಭಾಗದಲ್ಲಿ ಕಟ್ ಮಾಡಿರೋದ್ರಿಂದ ಆಪರೇಷನ್ ಆದ ತಕ್ಷಣ ಕುತ್ಕೊಳ್ಳೋದಕ್ಕೂ ಮಲ್ಕೊಳ್ಳೋದಕ್ಕೂ ತೊಂದರೆ ಆಗೋದಿಲ್ಲ, ಯಾವುದೇ ಮಸಲ್ಗಳು ಡ್ಯಾಮೇಜ್ ಆಗದೆ ಇರೋದ್ರಿಂದ ರಿಕವರಿ ಚೆನ್ನಾಗಿರುತ್ತೆ, ಲಿಂಪ್ ಕಡಿಮೆ ಇರುತ್ತೆ, ಭಾಳಷ್ಟು ಅಡ್ವಾಂಟೇಜ್ಗಳಿದೆ. ಬಟ್ ಹಾಗಂತ ಎಲ್ಲರಿಗೂ ಒಂದು ಈ ಡೈರೆಕ್ಟ್ ಎಂಟರ್ ಅಪ್ರೋಚ್ನ ಟ್ರೈನಿಂಗ್ ಇರೋದಿಲ್ಲ, ಅದಕ್ಕೆ ಬೇಕಾಗುವಂಥ ಒಂದು ಸ್ಪೆಷಲಿಸ್ಟ್ ಇನ್ಸ್ಟ್ರೂಮೆಂಟ್ಗಳಿರೋದಿಲ್ಲ. ಅದ್ರ ಜೊತೆಗೆ ನಮ್ಮ ಹಾಸ್ಪಿಟಲ್ಗಳಲ್ಲಿ ನಾವು ಇವಾಗ ಆ ಎಲ್ಲ ಒಂದು ಎಕ್ವಿಪ್ಮೆಂಟ್ಗಳನ್ನು, ಅದಕ್ಕಿರುವಂಥ ಯಂತ್ರಗಳನ್ನು, ಸಾಧನಗಳನ್ನು ಅಳವಡಿಸ್ಕೊಂಡಿರೋದ್ರಿಂದ ಮಾತ್ರ ಅದು ಸಕ್ಸಸ್ ಆಗುತ್ತೆ, ಇಲ್ಲಾಂದರೆ ಅದು ಸ್ವಲ್ಪ ಡಿಫಿಕಲ್ಟ್ ಆಪರೇಷನ್ ಅಂತ ಹೇಳ್ಬೋದು. ಡಿ ಎಫೆಕ್ಟಿವ್ ಆಗೋದ್ರಲ್ಲಿ ಈ ರೋಬೋಟಿಕ್ಗಳ ಏನು ಪಾತ್ರ ಇದೆ ಅನ್ನೋದು. ಹೌದು. ಸೊ ಡೈರೆಕ್ಟ್ ಆಂಟೀರಿಯರ್ ಅಪ್ರೋಚ್ ಅಂದರೆ ಮುಂದ್ಗಡೆಯಿಂದ ತೊಡೆ ಮುಂಭಾಗದಲ್ಲಿ ಕಟ್ ಮಾಡ್ಕೊಂಡು ಹಿಪ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದೆ. ಇದರಲ್ಲಿ ರೊಬೋಟಿಕ್ ತಂತ್ರಜ್ಞಾನಗಳನ್ನು ಸಹ ಅಳವಡಿಸ್ಕೊಳ್ಬೋದು. ಅದರರ್ಥ ಏನು ಅಂತಂದರೆ, ಈ ಕಡೆ ಒಂದು ಅತ್ಯಾಧುನಿಕವಾದಂತಹ ಒಂದು ರೊಬೋಟಿಕ್ ಟೆಕ್ನಾಲಜಿ ಜೊತೆಗೆ ಮಿನಿಮಲಿ ಇನ್ವೇಸಿವ್, ಬಹಳಷ್ಟು ಕಡಿಮೆ ಕಟ್ ಮಾಡುವಂತಹ ಡೈರೆಕ್ಟ್ ಆಂಟೀರಿಯರ್ ಅಪ್ರೋಚ್, ಇದೆರಡನ್ನೂ ಒಂದೇ ಒಂದು ಆಪರೇಷನಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಪೇಷಂಟ್ಗಳಿಗೆ ಬಹಳಷ್ಟು ಪ್ರಯೋಜನ ಆಗುತ್ತೆ. ಇನ್ಫ್ಯಾಕ್ಟ್ ಈ ದೇಶದಲ್ಲಿ ಈ ಆಪರೇಷನ್ನ ಮೊದಲನೆಯದಾಗಿ ನಾನೇ ಮಾಡಿರೋದು ಅಂತ ನಿಮ್ಗೆ ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಈ ಆಪರೇಷನ್ ಮಾಡಿರೋದ್ರಿಂದ ನಾವೊಂದು ಎಷ್ಟೊಂದು ಪೇಷಂಟ್ಗಳನ್ನು ಇವಾಗ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಪ್ರತಿ ದಿವಸ 1-2 ದಿನಗಳಲ್ಲಿ ಅವರು ನಡ್ಕೊಂಡು ಅವ್ರ ಕೆಲಸ ಮಾಡಿಕೊಂಡು ಅವ್ರು ಅನುಭವಿಸಿರುವಂತಹ ನೋವನ್ನು ಬಹಳಷ್ಟು ಈ ಆಪರೇಷನ್ಗಳ ಒಂದು ತೊಂದರೆ ಇಲ್ಲದೇ ಗುಣಮುಖ ಆಗಿರೋದನ್ನು ನಾವು ನೋಡ್ತೀವಿ. ಅದು ಒಂದು ಸರ್ಜನ್ಗೆ ಆಗುವಂಥ ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು. ಡಾಕ್ಟರ್, ಇನ್ನು ಎಲ್ಲ ರೀತಿಯಾದಂಥ ರಿಪ್ಲೇಸ್ಮೆಂಟ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಹಿಪ್ ರಿಪ್ಲೇಸ್ಮೆಂಟ್ ಅಂತ ಬಂದಾಗ ರೋಬೋಟಿಕ್ ಸರ್ಜರಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಎಂಟೈರ್ ಪ್ರಾಸೆಸ್ನ ನಮಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ ಅಂತ. ಸೊ ಹಿಪ್ ಜಾಯಿಂಟ್ ಅಂದರೆ ಒಂದು ಬಾಲ್, ಆಮೇಲೆ ಒಂದು ಸಾಕೆಟ್ ಇರುತ್ತೆ. ಆ ಸಾಕೆಟ್ ಒಳಗಡೆ ಹಿಪ್ ಬಾಲ್ ಈ ಥರ ಮೂವ್ ಆಗ್ತಾ ಇರುತ್ತೆ. ನಾನು ಮುಂಚೆ ಹೇಳಿರೋ ಥರ ಬೇರೆ ಬೇರೆ ಕಾರಣಗಳಿಂದ ಹಿಪ್ ಜಾಯಿಂಟ್ ಹಾಳಾಗಿರುತ್ತೆ. ಅಂದರೆ ಏನು ಅಂತಂದರೆ, ಈ ಸಾಕೆಟ್ ಒಳಗಡೆ ಇರುವಂತಹ ಒಂದು ರಬ್ಬರ್ನಂಥ ಒಂದು ಅಂಶ ಹಾಳಾಗಿಬಿಟ್ಟಿರುತ್ತೆ. ಇದನ್ನು ಏನು ಮಾಡ್ತೀವಿ ಈ ಆಪರೇಷನಲ್ಲಿ, ಆ ಹಾಳಾಗಿರುವಂತಹ ಆ ಕಾರ್ಟ್ಲೇಜನ್ನು ನಿಧಾನಕ್ಕೆ ತೆಗೆದು ಬಿಡ್ತೀವಿ, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳ ಮೂಲಕ ತೆಗೆದು ಬಿಡ್ತೀವಿ. ಅದು ತೆಗೆದ ನಂತರ ಈ ರೀತಿಯ ಒಂದು ಆರ್ಟಿಫಿಷಿಯಲ್ ಆಗಿರುವಂತಹ ಒಂದು ಕಪ್ಪನ್ನು ಒಳಗಡೆ ಅಳವಡಿಸ್ತೀವಿ. ಈ ಕಪ್ ಒಳಗಡೆ ಅಳವಡಿಸಿರೋದ್ರಿಂದ, ಅದೇ ರೀತಿಯಲ್ಲಿ ಮೆಟಲ್ ಬಾಲನ್ನು ಅಳವಡಿಸಿರೋದ್ರಿಂದ ಬೋನ್ ಅಥವಾ ಬೋನ್ 2 ಮೂಳೆಗಳು ಒಂದಕ್ಕೊಂದು ಟಚ್ ಆಗೋದಿಲ್ಲ. ಯಾವಾಗ 2 ಮೂಳೆಗಳು ಒಂದಕ್ಕೊಂದು ಟಚ್ ಆಗೋದಿಲ್ವೋ ಆವಾಗ ಮನುಷ್ಯನಿಗೆ ನೋವು ಗೊತ್ತಾಗೋದಿಲ್ಲ. ಈ ರೊಬೋಟಿಕ್ ಇಲ್ಲಿ ಏನಕ್ಕೆ ಪ್ರಯೋಜನ ಬರುತ್ತೆ ಅಂತಂದರೆ, ನೀವು ತಿಳ್ಕೊಬೋದು ಇಲ್ಲಿ ಏನಂತಂದರೆ, ಈ ಆರ್ಟಿಫಿಷಿಯಲ್ ವಸ್ತುವನ್ನು ನಾವು ಇದ್ರ ಒಳಗಡೆ ಅಳವಡಿಸಬೇಕಾದ್ರೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಅಳವಡಿಸಬಹುದು. ಉದಾಹರಣೆಗೆ ಈ ರೀತಿಯ ಒಂದು ಬಾಲ್ ಹಾಕಿರ್ತೀವಿ ಒಳಗಡೆ. ಈ ಬಾಲ್ಗಳನ್ನು ಹಾಕಿದಾಗ ಅದನ್ನು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಹಾಕ್ಬೋದು. ಈ ಸಾಕೆಟ್ನ ಸುತ್ತು ಬೇರೆ ಬೇರೆ ರೀತಿಯ ಒಂದು ಮಸಲ್, ಲಿಗಮೆಂಟ್ಗಳು, ಬೇರೆ ಬೇರೆ ಅಂಗಾಂಶ ಇರೋದರಿಂದ ಸರ್ಜನ್ಗಳಿಗೆ ಯಾವ ಆ್ಯಂಗಲಲ್ಲಿ ಅದನ್ನು ಹಾಕಬೇಕು, 1 ಡಿಗ್ರಿ, 1/2 ಡಿಗ್ರಿ, ಅದನ್ನೆಲ್ಲ ಬರಿಗಣ್ಣಿಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಗೋದಿಲ್ಲ. ರೊಬೋಟಿಗಳನ್ನು ಉಪಯೋಗಿಸಿದಾಗ ಏನು ಮಾಡ್ತಿದ್ದೀವಿ ಅಂತಂದರೆ, ಈ ಸಾಕೆಟನ್ನು ಸರಿಯಾದ ಒರಿಜಿನಲ್ ಯಾವ ಆ್ಯಂಗಲ್ ಇದೆಯೋ ಅದೇ ರೀತಿ ಹಾಕೋ ಥರ ಮಾಡ್ಬೋದು. ಅದನ್ನು ನಮ್ಮ ಆಪರೇಷನ್ಗಿಂತ ಮುಂಚೆಯೇ CT ಸ್ಕ್ಯಾನ್ಗಳು ಮಾಡಿಕೊಂಡು 3 ಡೈಮೆನ್ಷನಲ್ ಮಾಡೆಲ್ ಮಾಡಿಕೊಂಡು ಇದನ್ನು ಎಕ್ಸಾಕ್ಟ್ಲಿ ಯಾವ ಆ್ಯಂಗಲಲ್ಲಿ ಹಾಕಬೇಕು ಅನ್ನೋದನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಈ ಕಡೆ ಯಾವ ರೀತಿಯಲ್ಲಿ ಸಾಕೆಟ್ಗಳನ್ನು ಹಾಕ್ತೀವಿಯೋ ಅದೇ ರೀತಿಯಲ್ಲಿ ಕೆಳಗಡೆ ಭಾಗದಲ್ಲಿ, ಅಂದರೆ ತೊಡೆಯ ಒಳಭಾಗದ ಮೂಳೆನಲ್ಲೂ ಸಹ ಈ ರೀತಿಯ ಮೂಳೆ ಇರುತ್ತೆ. ಅದರ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಈ ರೀತಿಯ ಒಂದು ಬಾಲನ್ನು ಅಳವಡಿಸ್ತೀವಿ. ಈ ರೀತಿಯ ಒಂದು ಬಾಲ್, ಈ ರೀತಿಯ ಒಂದು ಸಾಕೆಟ್ ಮುಂಚೆ ತೋರಿಸಿರೋ ಥರ 2 ಆರ್ಟಿಫಿಷಿಯಲ್ ಆಗಿರೋದ್ರಿಂದ, ಅದು ಸ್ಪರ್ಶಜ್ಞಾನ ಇಲ್ಲದೆ ಇರೋದ್ರಿಂದ, ನೋವು ಅದಕ್ಕೆ ಗೊತ್ತಾಗದೇ ಇರೋದ್ರಿಂದ ನಿಮ್ಮ ನೋವಿಲ್ಲದೆ ಇರೋ ಥರ ಆಗುತ್ತೆ. ಇನ್ನೊಂದು ಅದು ಸ್ಮೂತಾಗಿರುತ್ತೆ, ಶೈನಿ ಇರುತ್ತೆ. ಈ ಥರ ತುಂಬ ಒಂದು ಸ್ಮೂತಾಗಿ ಮೂವ್ ಮಾಡೋದ್ರಿಂದ ಅದು ನಿಮಗೆಲ್ಲ ರೀತಿಯ ಮೂಮೆಂಟನ್ನು ಕೊಡುತ್ತೆ. ಈ ಒಂದು ಯಂತ್ರಗಳನ್ನು ನಾವು ಅಳವಡಿಸಬೇಕಾದ್ರೆ ಬೇರೆ ಬೇರೆ ರೀತಿಯ ಕ್ಯಾಲ್ಕುಲೇಷನ್ ಇರುತ್ತೆ. ಎಷ್ಟು ಅಗಲವಾಗಿರಬೇಕು, ಎಷ್ಟು ಎತ್ತರವಾಗಿರಬೇಕು, ಯಾವ ಡಿಗ್ರಿನಲ್ಲಿ ಅದನ್ನು ಅಡ್ಡ ಅಥವಾ ಉದ್ದಕ್ಕೆ ಅದನ್ನು ಅಳವಡಿಸಬೇಕು ಅನ್ನುವಂಥ ಬೇರೆ ಬೇರೆ ರೀತಿಯ ಕ್ಯಾಲ್ಕುಲೇಷನ್ಗಳು, ಒಂದು 3 ಡೈಮೆನ್ಷನಲ್ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಅದನ್ನು ಮಾಡೋದಕ್ಕೆ ಈ ಕಂಪ್ಯೂಟರ್ಗಳು, ಈ ರೋಬೋಟಿಕ್ಗಳು ಬಹಳ ಸುಲಭವಾಗಿ ಮಾಡುತ್ತೆ. ಉದಾಹರಣೆಗೆ ಬೇರೆ ಬೇರೆ ರೀತಿಯ ರೋಗ ಬಂದವರು, ಉದಾಹರಣೆಗೆ ಈ ಭಾಗ ಫ್ರ್ಯಾಕ್ಚರ್ ಆಗಿದೆ ಅಂತ ಇಟ್ಕೊಳ್ಳಿ, ಅದರಿಂದ ಅವರಿಗೆ ಹಿಪ್ ಜಾಯಿಂಟ್ನಲ್ಲಿ ತುಂಬ ನೋವು ಬರ್ತಾ ಇದೆ ಎಷ್ಟೋ ವರ್ಷಗಳ ನಂತರ ಅಂತ ಇಟ್ಕೊಳ್ಳಿ. ಆವಾಗ ಒರಿಜಿನಲ್ ಅನಾಟಮಿ ಇರೋದಿಲ್ಲ, ಒರಿಜಿನಲ್ ಆ್ಯಂಗಲ್ಗಳಲ್ಲಿ ಇರೋದಿಲ್ಲ, ಮನುಷ್ಯನಿಗೆ ನಾರ್ಮಲ್ ಆಗಿ ಏನಿರುತ್ತೋ ಅದು ಅಲ್ಲಿ ಇರೋದಿಲ್ಲ.
ಹಾಗಿರುವಾಗ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಈ ಆಪರೇಷನ್ಗಿಂತ ಮುಂಚೆ ಸಿ ಟಿ ಸ್ಕ್ಯಾನ್ಗಳನ್ನು ಮಾಡಿಕೊಂಡು 3 ಡೈಮೆನ್ಷನಲ್ ಮಾಡೆಲ್ಗಳನ್ನು ನಾವು ಮಾಡ್ಕೊಂಡಿರೋದ್ರಿಂದ ಆ ಆ್ಯಂಗಲ್ಗಳನ್ನು ತುಂಬ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಆ ಭಾಗದಲ್ಲಿ ಡೈರೆಕ್ಟಾಗಿ ಇದನ್ನು ನಾವು ಅಳವಡಿಸೋ ಥರ ಮಾಡ್ಬೋದು. ಅದು ನಮ್ಮ ರೊಬೋಟಿಕ್ ತಂತ್ರಜ್ಞಾನದ ಒಂದು ಪ್ರಯೋಜನ ಅಂತ ಹೇಳ್ಬೋದು. ಹೀಗೆ ಮಾಡಿರೋದ್ರಿಂದ ನಿಮ್ಮ ಹಿಪ್ ಮೋರ್ ನ್ಯಾಚುರಲ್ ಒಂದು ಆ್ಯಂಗಲ್ಗಳಲ್ಲಿ ಪ್ಲೇಸಲ್ಲಿ ಇರೋದ್ರಿಂದ ಬಹಳಷ್ಟು ನಿಮ್ಮ ಮೂಮೆಂಟ್ಗಳು ನ್ಯಾಚುರಲ್ ಆಗ್ಬೋದು. ಅದರಿಂದ ಬರುವಂಥ ಕಾಂಪ್ಲಿಕೇಶನ್ಗಳು ಕಡಿಮೆ ಆಗ್ಬೋದು. ಉದಾಹರಣೆಗೆ ಡಿಸ್ಲೊಕೇಶನ್ ಆಗೋದು ಅಂತ ಇರುತ್ತೆ. ಲೆಗ್ ಲೆಂತ್, ಒಂದು ಕಾಲು ದೊಡ್ಡದು ಒಂದು ಕಾಲು ಚಿಕ್ಕದು, ಅವೆಲ್ಲ ಮಿಲಿಮೀಟ್ರ್ ಸಹಿತ ಈ ಕಂಪ್ಯೂಟರ್ಗಳು ಕ್ಯಾಲ್ಕುಲೇಟ್ ಮಾಡುತ್ತೆ. ಸರಿಯಾಗಿ ಒಂದು ಒರಿಜಿನಲ್ ಪೊಸಿಷನ್ಗಳಲ್ಲಿ ಹಿಪ್ ರಿಪ್ಲೇಸ್ಮೆಂಟ್ನ ಅಳವಡಿಸಿದ್ರೆ ಅದು ಬಹಳಷ್ಟು ವರ್ಷಗಳ ಕಾಲ ಚೆನ್ನಾಗಿ ಬರಬಹುದು. ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ 25ರಿಂದ 30 ವರ್ಷಗಳವರೆಗೂ ಸಹ ನಿಮಗೆ ತೊಂದರೆ ಇಲ್ಲದೆ ಇರೋಂಥ ಕೆಲಸ ಮಾಡುತ್ತೆ. ಆದ್ದರಿಂದ ಈ ಹಿಪ್ ರಿಪ್ಲೇಸ್ಮೆಂಟ್ಗಳು ಒಂದು ಮನುಷ್ಯನಿಗೆ 25ರಿಂದ 30 ವರ್ಷಗಳ ಕಾಲ ನೋವಿಲ್ಲದೆ ಅವ್ರ ಚಟುವಟಿಕೆ ಅವ್ರು ಮಾಡೋ ಥರ, ಅವರೊಂದು ಕೆಲಸಗಳನ್ನು ಅವ್ರು ಮಾಡೋ ಥರ ನೋವಿಲ್ಲದೇ ಹಗಲು ರಾತ್ರಿ ಅವರು ಮಾಡುವಂಥ ಒಂದು ಒಳ್ಳೆಯ ಆಪರೇಷನ್ನು ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಹಿಪ್ ರಿಪ್ಲೇಸ್ಮೆಂಟ್ಗಳನ್ನು ಆಪರೇಷನ್ ಆಫ್ ದ ಸೆಂಚುರಿ ಅಂತ ಕರೆದ್ರು ಲ್ಯಾನ್ಸೆಟ್ ಮ್ಯಾಗ್ಝಿನಲ್ಲಿ. ಯಾಕೆಂತಂದರೆ ನಮ್ಮ ಜೀವನ ಮಟ್ಟ, ಪೇನ್ ರಿಲೀಫು ಈ ಆಪರೇಷನಿಂದ ಆಗುವಷ್ಟು ಬೇರೆ ಯಾವ ಆಪರೇಷನ್ನಲ್ಲೂ ಆಗೋದಿಲ್ಲ ಅಂತ ಈ ವೆಸ್ಟರ್ನ್ ಸೊಸೈಟಿನಲ್ಲಿ ಅದನ್ನು ಕಂಡುಕೊಂಡಿರೋದ್ರಿಂದ. ಎಸ್ ಡಾಕ್ಟರ್, ಇವಾಗ 20 ವರ್ಷದ ಹಿಂದೆ ನೀವು ಡಾಕ್ಟರ್ ಆಗಿರಬೇಕಾದ್ರೆ ಒಂದು ಕೇಸು ಆಗೋದೇ ಇಲ್ಲ, ಸರಿಪಡಿಸೋದಕ್ಕೆ ಆಗೋದೇ ಇಲ್ಲ ಅಂತ ಇದ್ದಿದ್ದು ಇವಾಗ ಹೇಗೆ ಸಾಧ್ಯ ಆಗ್ತಾ ಇದೆ? ಆ ರೀತಿಯಾದಂಥ ಕೇಸಸ್ಗಳಿದಾವ? ತುಂಬ ಆ ಥರ ಕೇಸ್ಗಳಿದ್ದಾವೆ. ಆ್ಯಂಡ್ ಆ ಥರ ಕೇಸ್ಗಳು ನಮ್ಮ ದೇಶದಲ್ಲಿ ಇವಾಗೂ ಸಿಗುತ್ತೆ. ಯಾಕೆ ಅಂತಂದರೆ ಈ ಹೆಲ್ತ್ ಫೆಸಿಲಿಟಿ ನಮ್ಮ ದೇಶದಲ್ಲಿ ಯೂನಿಫಾರ್ಮಾಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. 20 ವರ್ಷದ ಹಿಂದೆ ಬೆಂಗಳೂರಲ್ಲಿ ಏನಿತ್ತೋ ಅದು 20 ವರ್ಷಗಳ ನಂತರ ಇವತ್ತು ಹಳ್ಳಿಗಳ ಕಡೆ ಇವತ್ತೂ ಕರ್ನಾಟಕದಲ್ಲೋ ಇಂಡಿಯಾದಲ್ಲಿ ಬೇರೆ ಬೇರೆ ಭಾಗದಲ್ಲಿದೆ. ಸೊ ಆ ಥರ ಕೇಸ್ಗಳು ನಮಗೆ ಇವತ್ತು ಸಿಗುತ್ತೆ. ಎಷ್ಟೊಂದು ಪ್ರಾಬ್ಲಮ್ಗಳು, ಉದಾಹರಣೆಗೆ 20 ವರ್ಷಗಳ ಹಿಂದೆ ಟ್ರೀಟ್ಮೆಂಟ್ ಇದಕ್ಕೆ ಮಾಡೋಕ್ಕೆ ಆಗೋದಿಲ್ಲ ಅನ್ನುವಂಥ ಹಿಪ್ ರಿಪ್ಲೇಸ್ಮೆಂಟ್ಗಳನ್ನು ಅಥವಾ ಜಾಯಿಂಟ್ ರೀಕನ್ಸ್ಟ್ರಕ್ಷನ್ಗಳನ್ನು ನಾವು ಇವಾಗ ಮಾಡ್ತೀವಿ. ಯಾಕೆ ಮಾಡ್ತಿದ್ದೀವಿ ಅಂತಂದರೆ ತಂತ್ರಜ್ಞಾನಗಳು ಅಷ್ಟೊಂದು ಮುಂದುವರೆದಿದೆ. ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ 1-2 ಪೇಷಂಟ್ಗಳನ್ನು ನಾನು ನಿಮಗೆ ಎಕ್ಸಾಂಪಲ್ ಹೇಳಿದ್ರೆ ಗೊತ್ತಾಗುತ್ತೆ. 20-30 ವರ್ಷಗಳ ಹಿಂದೆ ಇನ್ಫೆಕ್ಷನ್ ಆಗಿರೋದು ಹಿಪ್ ಜಾಯಿಂಟ್ನಲ್ಲಿ, ಅಲ್ಲಿರೋ ಬಾಲ್ನ ತೆಗೆದವ್ರನ್ನ ಬಿಟ್ಟಿದ್ದಾರೆ. 6 ಇಂಚು ಕಾಲುಗಳು ಕುಳ್ಳಾಗಿ ಕುಂಟ್ಕೊಂಡು ಓಡಾಡ್ಕೊಂಡಿದ್ದಾರೆ ಹೊರತು ಅವ್ರು ಯಾವತ್ತೂ ಒಂದು ಪೇಯ್ನ್ ಇಲ್ಲದೇನೆ ಅವ್ರ ಕೆಲಸಗಳನ್ನ ಅವ್ರು ಮಾಡೋ ಥರ ಆಗಿರಲಿಲ್ಲ. ಏನೋ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಸಿಕ್ಕ ನಮ್ಮ ಹತ್ರ ಬಂದಾಗ 30 ಇಯರ್ಸ್ ಆಗಿದೆ ಒಬ್ರಿಗಂತೂ. ಇವಾಗ ಅವ್ರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ವಿ ರೊಬೋಟಿಕ್ ತಂತ್ರಜ್ಞಾನದ ಮೂಲಕ. ವಿದಿನ್ 4 to 6 ವೀಕ್ಸ್ನಲ್ಲಿ ಅವರು ನಾರ್ಮಲ್ ಆಗಿ ಓಡಾಡೋ ಥರ ಅವ್ರ ಜೀವನದಲ್ಲಿ ಅವರು ಅಂದುಕೊಳ್ಳದೇ ಇರುವಂಥ ಒಂದು ಸಾಧನೆ ಅವ್ರಿಗೆ ಆಗಿರೋದನ್ನು ನಾವು ನೋಡಿದ್ದೀವಿ. ತಂತ್ರಜ್ಞಾನಗಳ ಬೆಳವಣಿಗೆ ಆಗಿರೋದ್ರಿಂದ ಭಾಳಷ್ಟು ಜನರಿಗೆ ಉಪಯೋಗ ಆಗಿದೆ. ಒಂದೇ ತೊಂದರೆ ಅಂತಂದರೆ ನಮ್ಮ ದೇಶದಲ್ಲಿ ಆ ಒಂದು ತಂತ್ರಜ್ಞಾನ ಎಲ್ಲ ಜನರಿಗೆ ತಲುಪುವಂಥ ಒಂದು ಇನ್ಫಾರ್ಮೇಷನ್ ಇಲ್ಲ. ಭಾಳಷ್ಟು ಮೂಢನಂಬಿಕೆಗಳು, ಮಿತ್ಗಳು ಇರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ಜನರಿಗೆ ಸರಿಯಾದ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ಒಂದು ಕಡೆ. ಇನ್ನೊಂದು ಕಡೆ ಅಫೋರ್ಡೆಬಿಲಿಟಿ ಇಶ್ಯೂ, ಇನ್ನೊಂದು ಕಡೆ ಏನು ಅಂತಂದರೆ ಆ ಒಂದು ಫೆಸಿಲಿಟಿ, ಬೋತ್ ಟ್ರೈನಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಹಾಸ್ಪಿಟಲ್ಗಳದು ಎಲ್ಲ ಕಡೆ ಇಲ್ಲದೇ ಇರೋದ್ರಿಂದನೂ ನಮಗೆ ತೊಂದರೆ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ನೀವು ಕೇಳಿರೋ ಥರ ಒಂದು 20 ವರ್ಷಗಳ ಹಿಂದೆ ನಮ್ಗೆ ಏನು ಮಾಡೋಕ್ಕಾಗ್ತಾ ಇರಲಿಲ್ವೋ ಅದನ್ನು ಇವತ್ತು ತುಂಬ ಸುಲಭವಾಗಿ ಮಾಡುವಂಥ ಒಂದು ಫೆಸಿಲಿಟಿ ನಮಗೆ ವಿಜ್ಞಾನಿಗಳು, ಹೆಲ್ತ್ ಕೇರ್ನವರು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದವರು, ರೊಬೋಟಿಕ್ನವರು, ಸೈಂಟಿಸ್ಟ್ಗಳು ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ಹೇಳಿದಾಗೆ ಭಯ ಖಂಡಿತ ಇದೆ. ರೋಬೋಟಿಕ್ ಸರ್ಜರಿ ಅಂತ ಹೇಳೋದೇನೆ ಸಾಮಾನ್ಯ ಜನ ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ರೋಬೋಟ್ಗಳೇ ಬಂದು ಪರ್ಫಾರ್ಮ್ ಮಾಡ್ತವೆ, ಡಾಕ್ಟರ್ಸೇ ಇರೋದಿಲ್ವೇನೋ, ಸೊ ಹೇಗೆ ಅದು ಟೆಕ್ನಿಕ್ ವರ್ಕ್ ಆಗುತ್ತೆ, ಈ ರೀತಿಯಾದಂಥ ಗೊಂದಲ ಇರುತ್ತೆ. ಪೇಷಂಟ್ಗೆ ಇದನ್ನು ಕನ್ವಿನ್ಸ್ ಮಾಡೋದು ಟಾಸ್ಕ್ ಅಲ್ವಾ ನಿಮಗೆ? ಹೌದು. ಅಂದರೆ ಏನಂತಂದರೆ ಇವೆಲ್ಲ ಪೇಷಂಟ್ಗಳಿಗೆ ಯಾವ ರೀತಿಯ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಸರ್ಜರಿಗಳೆಲ್ಲ ರೊಬೋಟಿಕ್ ಅಸಿಸ್ಟೆಡ್ ಸರ್ಜರಿಗಳು ಅಂತ ಹೇಳ್ತೀವಿ. ಇಂಡಿಪೆಂಡೆಂಟಾಗಿ ರೋಬೋಟ್ಗಳು ಸರ್ಜರಿಗಳನ್ನು ಮಾಡುವಷ್ಟು ಇನ್ನೂ ಡೆವಲಪ್ ಆಗಿಲ್ಲ. ಸರ್ಜನ್ನ ಕೈಯಲ್ಲಿ ಆ ಒಂದು ರೊಬೋಟಿಕ್ ಹ್ಯಾಂಡಲ್ ಇರುತ್ತೆ, ಪ್ರತಿಯೊಂದನ್ನು ಸರ್ಜನ್ ಕಂಟ್ರೋಲಲ್ಲಿರುತ್ತೆ. ಬಟ್ ಎಲ್ಲೆಲ್ಲಿ ಆ ಪ್ರಿಸಿಷನ್ ಆ್ಯಂಗಲ್ಗಳು ಬೇಕಾಗುತ್ತೋ ಅಲ್ಲಿ ಮಾತ್ರ ರೊಬೋಟಿಕ್ಗಳನ್ನು ಉಪಯೋಗಿಸ್ತೀವಿ. ಸೊ ರೊಬೋಟಿಕ್ ಇರುತ್ತೆ ಅಂತಂದರೆ ನಿಮ್ಮನ್ನು ಮಷೀನ್ ಜೊತೆ ಒಂದು ರೂಮಲ್ಲಿ ಬಿಟ್ಬಿಟ್ಟು ಸರ್ಜನ್ಗಳು ಆಚೆ ರೂಮಿಗೆ ಹೋಗ್ತಾರೆ ಅಂತಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಅದು ರಿಮೋಟ್ ಸರ್ಜರಿಗಳು ಇನ್ನೂ ಬಂದಿಲ್ಲ. ಸರ್ಜನನ ಕೈಯಲ್ಲೇ ಆ ರೋಬೋಟ್ ಇರುತ್ತೆ. ರೋಬೋಟ್ ಕಂಟ್ರೋಲ್ಸ್ ಸಂಪೂರ್ಣವಾಗಿ ಮನುಷ್ಯನ ಕೈಯಲ್ಲಿರುತ್ತೆ. 3 ಡೈಮೆನ್ಷನಲ್ಲಿ ಯಾವುದನ್ನು ಸರ್ಜನ್ ಅಥವಾ ಮನುಷ್ಯ ಎಕ್ಯುರೇಟಾಗಿ ಮಾಡೋಕ್ಕಾಗಲ್ವೋ ಅದಕ್ಕೆ ರೋಬೋಟ್ಗಳನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ತೀವಿ. ಕಾಂಪ್ಲೆಕ್ಸ್ ಟಾಸ್ಕ್ಗಳನ್ನು ಎಷ್ಟೊಂದು ನೀವು ಸಿಂಪಲ್ಲಾಗಿ ಮ್ಯಾಥಮೆಟಿಕ್ಸ್ನಲ್ಲಿ ಕ್ಯಾಲ್ಕುಲೇಷನ್ ನೋಡಿದ್ರೆ ಇಷ್ಟಿಷ್ಟುದ್ದ ನಂಬರ್ ಕೊಟ್ಟರೆ ನಮ್ಮ ಹತ್ರನೂ ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ. ಆ ಥರ ಕ್ಯಾಲ್ಕುಲೇಷನ್ಗಳನ್ನು ಕಂಪ್ಯೂಟರ್ ನೇರವಾಗಿ ಈಸಿಯಾಗಿ ಮಾಡುತ್ತೆ. ಅದರಿಂದ ರೋಬೋಟ್ಗಳು ನಮಗೆ ಅನುಕೂಲ ಆಗುತ್ತೆ.
ರೋಬೋಟ್ಗಳನ್ನು ಡೈರೆಕ್ಟಾಗಿ ಮಾಡೋ ಥರ ಇರೋದಿಲ್ಲ, ಅದು ಒಂದು. ಇನ್ನೊಂದು, ನೀವು ಸಿಂಪಲ್ಲಾಗಿ ಏನು ತಿಳ್ಕೊಬೇಕು ಅಂತಂದರೆ, ನಮ್ಮ ದೇಶದಲ್ಲಿ ಒಂದು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಈ ರೀತಿಯ ಒಂದು ಟ್ರೀಟ್ಮೆಂಟ್ಗಳು ಬಂದಿದೆ ಅಂತಂದರೆ ದೇ ಹ್ಯಾವ್ ಬಿನ್ ಆಲ್ರೆಡಿ ಟೆಸ್ಟೆಡ್ ಆ್ಯಂಡ್ ಟ್ರೈಡ್ ಇನ್ ಮಿಲಿಯನ್ಸ್ ಆಫ್ ಪೀಪಲ್ ಅಂತ ನೀವು ತಿಳ್ಕೊಬೇಕು. ಅದರ ಕಾಸ್ಟು, ಅದರ ಬೆನಿಫಿಟ್ಟು, ಅದರ ರಿಸ್ಕ್ಗಳನ್ನ ಆಗಲೇ ಅನಾಲಿಸಿಸ್ ಮಾಡಿರ್ತಾರೆ. ಉದಾಹರಣೆಗೆ ರೊಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಜಗತ್ತಿನಾದ್ಯಂತ ನಾವು ಉಪಯೋಗಿಸುವಂಥ ಒಂದು ಮಷೀನ್ ಇವಾಗ ಕನಿಷ್ಠ 1.5 ಮಿಲಿಯನ್ ಪೀಪಲ್ಗಳಿಗೆ ಆ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳು ಬೇರೆ ಬೇರೆ ದೇಶಗಳಾಗಿದೆ. 17 ವರ್ಷಗಳ ಕಾಲ ಅದನ್ನು ಜನರ ಮೇಲೆ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ನೀವು ಅದರ ಸೇಫ್ಟಿ ಆಗಲಿ, ಅದರ ಎಫಿಕಸಿ ಆಗಲಿ ಅಷ್ಟೊಂದು ವರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂದರೆ ರೆಗ್ಯುಲೇಟರಿ ಬಾಡೀಸ್ ಇರುತ್ತೆ, ಅದನ್ನೆಲ್ಲ ಇದ್ದರೆ ಮಾತ್ರ ಅವನ್ನೆಲ್ಲ ಅಪ್ರೂವ್ ಮಾಡಿರ್ತಾರೆ. ಒಂದು. ಇನ್ನೊಂದು ಅಂತಂದರೆ, ಈ ವೈದ್ಯಕೀಯ ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋದು ಇದು ಒಂದು ದಿವಸದಲ್ಲಿ ಕೆಲಸ ಮಾಡಿ ಬಿಟ್ಬಿಟ್ವಿ ಅಂತ ಹೇಳುವಂಥ ಒಂದು ಸಿಚುವೇಶನ್ ಇರೋದಿಲ್ಲ. ಒಂದು ಪೇಷಂಟಿಗೆ ನಾನು ಸರ್ಜರಿ ಮಾಡಿದ್ರೆ ಪ್ರಾಬ್ಲಿ ದಟ್ ವಿಲ್ ಬಿ ಮೈ ಲೈಫ್ ಟೈಮ್ ರಿಲೇಷನ್ಶಿಪ್ ವಿತ್ ದಟ್ ಪೇಷಂಟ್. ಏನು ಹೇಳಿ, ಇವತ್ತು ಆಪ್ರೇಷನ್ ಮಾಡಿದ್ವಿ, ನಾಳೆ ಏನೋ ಆಗೋಯ್ತು ಅನ್ನೋ ಥರ ಇರೋದಿಲ್ಲ. ಯಾಕೆ ಅಂತಂದರೆ ಆ ಪೇಷಂಟ್ ಜೊತೆ ನಾವು ಜೀವಮಾನ ಪೂರ್ತಿ ಆಲ್ಮೋಸ್ಟ್ ಒಂದು ಸಂಪರ್ಕ ಇಟ್ಟಿರ್ತೀವಿ. ಅವ್ರು ಬಂದಿರ್ತಾರೆ, ಚೆಕ್ ಮಾಡಿಸ್ಕೊಂಡಿರ್ತಾರೆ, ಅವ್ರ ಮುಖಾನ ನೆಕ್ಸ್ಟ್ ನಾವು ನೋಡಬೇಕಾಗತ್ತೆ. ಇಟ್ಸ್ ನಾಟ್ ಎನ್ ಈಸಿ ಥಿಂಗ್. ಅದರಿಂದ ಏನಂತ ನೀವೆಲ್ಲ ತಿಳ್ಕೊಬೇಕು ಅಂತಂದರೆ, ಈ ರೀತಿಯ ಒಂದು ಚಿಕಿತ್ಸೆಗಳು ನಿಮಗೆ ಅನುಕೂಲ ಆಗೋ ಥರ ಇದ್ದಿದ್ದರೆ ಅದನ್ನು ನೀವು ಮಾಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಒಂದು ವರಿ ನೀವು ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ರೋಬೋಟಿಕ್ ಸರ್ಜರಿ ಬಗ್ಗೆ ಮಾಡೆಲ್ ಸಮೇತವಾಗಿ ವಿವರಣೆಯನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ನಾರಾಯಣ್ ಹುಲ್ಸೆ. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ. ಫೋರ್ಟಿಸ್ ಹಾಸ್ಪಿಟಲ್, ನಂಬರ್ 154/9, ಬನ್ನೇರ್ಘಟ್ಟ ರೋಡ್, IIMB ಎದುರುಗಡೆ, ಬೆಂಗಳೂರು 560076. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.